ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನೋಡಿ, ಇದು ನನ್ನ ಒಂದು ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಇದು ಸ್ಯಾರಿ ಹೇಳ್ಬೇಕಂದ್ರೆ ನನ್ನ ನಮ್ಮ ದೊಡ್ಡಮ್ಮನ ಮನೆಯಿಂದ ಕೊಟ್ಟಿರುವಂಥದ್ದು ಸ್ಯಾರಿ. ಇದು ಹಬ್ಬ ಇತ್ತು, ಸೊ ಹಬ್ಬಕ್ಕೆ ಅಂತ ಕೊಟ್ಟಿದ್ದರು ಇದು ಸ್ಯಾರಿ. ಸೊ ಈ ಸ್ಯಾರಿ ಹೇಗಿದೆ? ಸಿಂಪಲ್ ಇದೆ. ಸದ್ಯಕ್ಕೆ ಈಗ ಪೂಜೆಗೆ ಹೋಗಿ ಬಂದಿದ್ದಾಯಿತು ನಮ್ಮ ಮನೆಗೆ. ಬಟ್ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಇನ್ನು ಪ್ರಸಾದ ಪೂಜೆ ಎಲ್ಲ ಮಾಡಿದ್ದೆ. ಬೆಳಗ್ಗೆ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದು, ಬಂದು ಪೂಜೆ ಮಾಡಿದ್ದಾಯಿತು. ಯಾಕೆಂದರೆ ಟೈಮ್ ಆಗುತ್ತೆ, ತೀರಾ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂತೇಳಿ ಬಂದು ಮಾಡೋಣ ಅಂತೇಳಿ ಹೊರಟಿದ್ದೆ. ಸೊ ಅಮ್ಮನ ಮನೇಲಿ ಹೋಗಿ ಬಂದಿದ್ದಾಯಿತು. ಈ ಸಲ ನನ್ನ ತಮ್ಮನ ಹೆಂಡತಿ ಮತ್ತು ಮಗ ಬಂದಿಲ್ಲ. ಸೊ ಹಾಗಾಗಿ ನಾವೇ ಹೋಗಿ ಮಾಡಬೇಕಾಗಿತ್ತು. ಅಮ್ಮ ಅಪ್ಪಾಜಿ ಇಬ್ಬರೇ ಇದ್ದಾರಲ್ವ, ಸೊ ಹಾಗಾಗಿ ಅವ್ರು ಇದ್ದಿದ್ರೆ ನಡೀತಿತ್ತು. ಬಟ್ ಈ ಸಲ ಮತ್ತು ಅವರು ಇಲ್ಲ ಅಂದರೆ ಈಗ ಗಣೇಶನ ತರಬೇಕು ಅಂದರೆ ಹುಡುಗರ ಅಂತಾರಾಗಬೇಕಂತೆ. ಸೊ ಈಗ ಮತ್ತು ಹುಡುಗರು ಬೇಕಲ್ವ, ಹಾಗಾಗಿ ನನ್ನ ಮಗನ ಹತ್ರ ಪೂಜೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇಗ ಹೋಗ್ಬೇಕಾಯ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲಿಗೆ ಆಗಲಿ ಲೇಟಾಗಿ ಹೋಗ್ತೀನಿ. ಅದಕ್ಕೆ ನಮ್ಮಮ್ಮ ಬೇಗ ಬಾ ಅಂತಂದು ಜೋರು ಮಾಡ್ತಾಯಿದ್ರು. ಸೊ ಹಾಗೆ ಹೋಗಿ ಬಂದಿದ್ದಾಯಿತು. ಈಗ ನಮ್ಮ ಮನೇಲಿ ಪೂಜೆ ಕೂಡ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿ. ನಮ್ಮ ಮನೇದೇನು ಜಾಸ್ತಿ ಇಲ್ಲ, ನಮ್ಮ ಮನೇಲಿ ಗಣೇಶನ ತರಲ್ಲ. ಸೊ ಜಸ್ಟ್ ಪೂಜೆ ಮಾಡಿ ನೈವೇದ್ಯ ಮಾಡಿದ್ದೀನಿ ಅಷ್ಟೇ. ನಿಮಗೆಲ್ರಿಗೂ ನಾನು ಈ ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ಅಮ್ಮನ ಮನೇಲಿ ಪೂಜೆ ಮಾಡಿರೋ ಅಂಥದ್ದನ್ನು. ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಪ್ಲೀಸ್ ಗೈಸ್, ತಪ್ಪದಿರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಲೈಕು ಮಾಡ್ತಾಯಿಲ್ಲ. ಪ್ಲೀಸ್ ನಿಮ್ಮ ಕೈಲಾದರೆ ಒಂದೊಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಓಕೆನಾ? ನೋಡೋದೇ ನಡ್ತೀರಂತೆ, ಯಾಕೆ? ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಅಲ್ವಾ? ಇಷ್ಟು ಮಾಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಮ್ಮ ಮನೆಯ ಗಣೇಶ ನಮ್ಮ ಮನೆ ಪೂಜೆ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಇಷ್ಟೇ ಗಾಯ್ಸ್ ನಮ್ಮ ಮನೆಯ ಪೂಜೆ. ಓಕೆನಾ? ಏನಿಲ್ಲ, ಸಿಂಪಲ್ಲು. ನಮ್ಮ ಮನೇಲಿ ಈಗ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡೋದಕ್ಕೆ ಬೇಳೆ ಕಡುಬು ಮಾಡ್ತಾಯಿದ್ದೀನಿ. ಕಡುಬು ಮಾಡಿ ಎಡೆ ಮಾಡಿರುವಂಥದ್ದು ಅಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಜಸ್ಟ್ ನಮ್ಮ ಮನೇಲಿ ಅದು ಪದ್ಧತಿ ಇಲ್ಲ, ಸೊ ಅದಕ್ಕೋಸ್ಕರ ನಾವು ಮಾಡಿಲ್ಲ. ಓಕೆನಾ ಗಾಯ್ಸ್? ಇದು ನಮ್ಮ ಮನೆಯ ವೈಬ್ ನೋಡಿ. ಇಷ್ಟೇ. ಏನೇ ಅಂದರೂ ಹಬ್ಬದಲ್ಲಿ ಒಂದು 4 ಹೂವು ಇಟ್ಟು ಪೂಜೆ ಮಾಡಿರೋ ಅದು ಏನೋ ಒಂದು ಕಳೆನೇ ಚೇಂಜ್ ಇರುತ್ತೆ ನೋಡಿ. ಈ ಥರ ನಮ್ಮ ಮನೇಲಿ ಆಗಿತ್ತು ಹಬ್ಬ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು 9 ಗಂಟೆಯಿಂದ ಆಗಿತ್ತು, ನೀರು ಬರಲ್ಲ. 9 ಗಂಟೆಯಿಂದ ಅಂತ ತಿನ್ನೋದು.
ಸಲ ಗೈಸ್ ನನ್ನ ತಮ್ಮ ಮತ್ತು ತಮ್ಮತಿ ಪಾಪು ಬರೋಕ್ಕಾಗಲಿಲ್ಲ. ಅವರು ಕೂಡ ಅಲ್ಲಿ ಕೆಲವೊಂದು ಆಚರಣೆ ಮಾಡಿರೋದನ್ನು ಪಿಕ್ ಕಳಿಸಿದ್ರು, ಅಂದರೆ ಫೋಟೋಸ್ ಕಳಿಸಿದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಅವರು ಮುಂಬೈಯಲ್ಲಿ ಈ ಸಲ ಬಂದಿಲ್ಲ, ವರ್ಕ್ ಪ್ರೆಷರ್ ಇರೋದಕ್ಕೆ. ಸೊ ಅದಕ್ಕೋಸ್ಕರ ಬಂದಿರದೆ ಇದಕ್ಕೆ ಅವರು ಅಲ್ಲೇ ಸಿಂಪಲಾಗಿ ಮಾಡಿದರು. ಇದು ನನ್ನ ಪುಟಾಣಿ ಅಳಿಯ, ಮುದ್ದು ಅಳಿಯ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವರಿಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಆಲ್. ಟೇಕ್ ಕೇರ್ಸ್ ಯು. ಮತ್ತೆ ಸಿಗೋಣ. ಬಾಯ್.